ಇವನೇ ಭವಾನಿ. 10 ವರ್ಷಗಳಿಂದ ಪೊಲೀಸ್ನವ್ರ ಕೈಗೂ ಸಿಗದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತೀಯಾನೆ. ಇದುವರೆಗೂ 100 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ, 20 ಜನ ಎಸ್ಐಗಳನ್ನ ಕೊಂದಿದ್ದಾನೆ. 6 ಜನ ಮಿನಿಸ್ಟ್ರಿಗಳನ್ನ ಕಿಡ್ನಾಪ್ ಮಾಡಿ ಸರ್ಕಾರನ ಹೆದರಿಸಿ ಲೂಟಿ ಮಾಡ್ತಾ ಇದ್ದಾನೆ. ಸರ್, ಸೆಂಟ್ರಲ್ಗೂ ಈ ವಿಷಯ ಹೋಗಿದೆ ಅಂತ ನಮಗೆ ರೂಮರ್ ಬಂದಿದೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಬರೀ ರೂಮರ್ಸ್ ಅಲ್ಲ, ಇಟ್ಸ್ ಎ ಫ್ಯಾಕ್ಟ್. ಸದ್ಯದಲ್ಲೇ ಸೆಂಟ್ರಲ್ನಿಂದ ಆರ್ಮಿ ಬರ್ತಾ ಇದೆ. ಆ ಭವಾನಿ ಎಲ್ಲೇ ಕದ್ದು ಬಚ್ಚಿಟ್ಕೊಂಡಿದ್ರು ಅವನ್ನ ಕಂಡು ಹಿಡ್ದೇ ಹಿಡಿತೀವಿ. ಎನಿಹೌ, ಭವಾನಿ ಬಗ್ಗೆ ನಾವು ದೊಡ್ಡ ಆಪರೇಷನ್ನೇ ಮಾಡ್ತಾ ಇದ್ದೀವಿ. ಏನು ಹೊಸ ವಿಷಯ? ನಿನ್ನ ಹಿಡಿಯೋಕೆ ಆರ್ಮಿನೂ ಕರೆಸ್ಬೇಕು ಅಂತ ಇದ್ದಾರೆ. ಸೆಂಟ್ರಲ್ ನಿಂದಲೇ ಅಲ್ಲ, ಫಾರಿನ್ ನಿಂದ ಬಂದ್ರು ಈ ಭವಾನಿ ಯಾರ ಕೈಗೂ ಸಿಗಲ್ಲ ಬಿಡಿ. ಬನ್ನಿ, ಗುಂಡು ಹಾಕಿ ಸಾಹೇಬ್ರೆ. ಬೇಡ ಬೇಡ, ನಾನಿಲ್ಲಿ ಹೆಚ್ಚು ಹೊತ್ತು ಕಳೆದ್ರೆ ಅವರಿಗೆಲ್ಲ ಅನುಮಾನ ಬರಬಹುದು. ಪರವಾಗಿಲ್ಲ ಸಾಹೇಬ್ರೆ, ತಗೊಳ್ಳಿ. ಪೊಲೀಸರು ನಿನ್ನ ಹಿಡಿಯೋದಕ್ಕೆ ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪತ್ರಿಕೆಯವರು ಇದಕ್ಕೆ ಸಂಪೂರ್ಣ ಕುಮ್ಮಕ್ಕು ಕೊಡ್ತಿದ್ದಾರೆ. ಯಾರು ಅವನು? ಮುಗಿಸಿಬಿಡಿ. ಹೊಟ್ಟೆ ತುಂಬದರಿಗೆಲ್ಲ ಅರ್ಥವಾಗಲ್ಲ ಸತ್ಯ. ನಾವೇನೇ ಮಾಡಿದ್ರು ಗಲಾಟೆ ಮಾಡ್ತಿದ್ವಿ ಅಂತಾರೆ, ಮುಷ್ಕರ ಮಾಡ್ತಿದ್ವಿ ಅಂತಾರೆ, ತಪ್ಪು ಮಾಡ್ತಿದ್ವಿ ಅಂತಾರೆ. ಅದಕ್ಕೆ ಸರಿಯಾಗಿ ಮೇಲಿನ ಅಧಿಕಾರಿಗಳು ಕೂಡ ಯಜಮಾನರುಗಳಿಂದ ದುಡ್ಡು ತಿಂದು ಅದಕ್ಕೆ ತಕ್ಕನಾಗಿ ತಾಳ ಹಾಕ್ತಿರ್ತಾರೆ. ಯಾರು ಏನೇ ಅಂದ್ರು ನಾನ್ ಮಾತ್ರ ಬಿಡೋಲ್ಲ. ನೀವೆಲ್ಲ ನನ್ನನ್ನ ಲೀಡರ್ನಾಗಿ ಮಾಡಿದ ಮೇಲೆ ನಿಮ್ಗೋಸ್ಕರ ನ್ಯಾಯಕ್ಕಾಗಿ ಹೋರಾಟ ಮಾಡೋದು ನನ್ನ ಡ್ಯೂಟಿ. ಇದರಿಂದ ನನ್ಗೆ ಏನೇ ಅನ್ಯಾಯ ಆಗ್ಲಿ, ಒಂದ್ ವೇಳೆ ಜೀವಕ್ಕೆ ಅಪಾಯ ಆದ್ರೂ ಡೋಂಟ್ ಕೇರ್ ಅಂತ ಮಾತಾಡ್ತೀರ ಸತ್ಯ. ನಮ್ಮೆಲ್ಲರ ಬೆಂಬಲ ನಿಮ್ಗಿದೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲಾನು ನಾನು ಖುದ್ದಾಗಿ ಸೆಟ್ಲ್ ಮಾಡ್ತೇನೆ. ಬರ್ಲಾ? ಯಾರು ನೀವು? ಏನಾಯ್ತು? ಏನಿದೆಲ್ಲ? ದೇಶದ್ರೋಹಿಗಳು. ಎವಿಡೆನ್ಸು, ಪ್ಲೀಸ್ ಅವ್ರನ್ನ ಹಾಗೆ ಬಿಡಬೇಡಿ. ಅವನು ಯಾರೋ ನೋಡಿದಾನೆ, ಅವನನ್ನು ಬಿಡಬಾರ್ದು. ಬಂದ್ರೆ ಅವನು ಮುಗಿಸೋಣ. ತಕೊಂಡು ಹೋದ್ರೆ ಅವರಿಗೆ ಡೌಟ್ ಬರುತ್ತೆ. ಏಯ್, ಅವನು ಇಲ್ಲೇ ಎಲ್ಲೋ ಇರ್ಬೇಕು ಅನ್ಸುತ್ತೆ. ಯಾವ್ದೋ ಫ್ಯಾಕ್ಟ್ರಿ ಕೆಲಸ ಮಾಡೋನಿರ್ಬೇಕು. ನಾವು ಕೊಲೆ ಮಾಡಿರೋದನ್ನ ನೋಡಿರೋದು ಅವನೊಬ್ಬನೇ. ಅವನ ಜೀವ ಸಹಿತ ಬಿಡಬಾರ್ದು. ಇವತ್ತಲ್ಲ ನಾಳೆ ಕಾದಿದ್ದು ಅವನ್ನ ಮುಗಿಸ್ಲೇಬೇಕು. ಬಂದ್ರ ಯಾಕ್ರಿ ಒಂಥರ ಇದ್ದೀರಾ? ಏನಿಲ್ಲ, ಫ್ಯಾಕ್ಟ್ರಿಯಿಂದ ಬಂದ ನೋಡು. ಆಯಾಸ. ದಿನ ಬರೋದು ಫ್ಯಾಕ್ಟ್ರಿಯಿಂದ ತಾನೆ? ಹೌದು.
ಫ್ಯಾಕ್ಟ್ರಿಲಿ ಸ್ವಲ್ಪ ಮಾತುಕತೆ ಜಾಸ್ತಿ ಆಯ್ತು. ನಾನು ಯೂನಿಯನ್ ಲೀಡರ್ ಅಲ್ವಾ, ಸ್ವಲ್ಪ ಟೆನ್ಷನ್ ಅಷ್ಟೇ. ನೀವು ಮೊದ್ಲೇ ಸತ್ಯಕ್ಕಾಗಿ ಹೋರಾಡೋರ್ಗೆ ಟೆನ್ಷನ್ ಎಲ್ಲ ಯಾಕಿರ್ಬೇಕು? ಇದೆಲ್ಲ ಯೋಚನೆ ಮಾಡಿ ತಾನೆ ನೀವು ಲೀಡರ್ ಆಗಿದ್ದು. ಪಾರ್ವತಿ ಪ್ಲೀಸ್ ಪ್ಲೀಸ್ ಪಾರ್ವತಿ. ಇವತ್ ಯಾಕೋ ನಿಮ್ ಮಾತು ವಿಚಿತ್ರವಾಗಿದ್ದೀರಿ. ಓಕೆ ಕಾಫಿ ತರ್ತೀನಿ. ಯಾರು ಇವರೆಲ್ಲ? ಸುಮ್ಮನೆ ನಡಿಯೋ. ಅಲ್ಲ, ಈ ರೌಡಿಗಳಿಗೆ ನಮ್ ಗಲ್ಲಿಲಿ ಏನ್ ಕೆಲಸ? ಅವ್ರನ್ನ ನೋಡಿದ್ರೆ ನನ್ನ ಎದೆಗುಣಿಗೆ ಹೊಡ್ಕೊಳ್ಳೋ ತಕೊಂಡ್ರು. ಏಯ್ ಪೊಕ್ಕಲ್ ನನ್ ಮಗನೇ, ನೀನ್ MBBS ಓದಿ ಡಾಕ್ಟರ್ ಹೆಣುಗಳನ್ನೇ ಕೊಯ್ತೆ ನೀನು. ಕುಯ್ಯಲ್ಲ, ಕುಯ್ಯಕ್ಕಂತ ಜನ ಇರ್ತಾರೆ. ಕುಯ್ದ ಮೇಲೆ ಆದ್ರೂ ನೋಡ್ಬೇಕಲ್ವೇನೋ? ನಾನು ಅಲ್ಲಿದ್ರೆ ತಾನೆ. ಮುಚ್ರ, ಸುಮ್ನೆ ಕೊಯ್ಬೇಡ್ರಿ. ನಾನೇನೋ ಹೇಳಿದ್ರೆ ನಿಮ್ದೇ ಒಂದ್ ರಂಪ. ಆ ರೌಡಿಗೆ ಇಲ್ಲಾಕ್ ಬಂದ್ರ ಅಂತಾನೆ. ಹೌದು ಕಣ. ಅವಿ, ನಮ್ ಪರೀಕ್ಷೆಗಳೆಲ್ಲ ಮುಗಿಲಿ, ಆಮೇಲೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ. ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ಅಂತ್ಯಾ? ಡೆಫಿನೆಟ್ ಆಗಿಲ್ಲಮ್ಮ. ಇನ್ನ ನಿಂತಿದ್ರಲ್ಲ, ಟೈಮ್ ಆಯ್ತು, ಬಂದ್ರಲ್ಲ. ಅಣ್ಣ, ಎಕ್ಸಾಮ್ ಹೋಗಿ ಬರ್ತೀನಿ. ಅವಿ, ಯಾವ ಯೋಚನೆಗಳು ತಲೆಗೆ ಹಾಕೋಬೇಡ. ಯಾಕೆ ಅಂದ್ರೆ ಈಗ ನಿನ್ನ ಮೈಂಡ್ ನಲ್ಲಿ ಬರೀ ಸಬ್ಜೆಕ್ಟ್ ತುಂಬಿರಬೇಕು. ಬೆಸ್ಟ್ ಆಫ್ ಲಕ್. ಈ ಸಾರಿ ನಿಂದು ಕಡೆಯ ವರ್ಷ. ಮುಂದೆ ನೀನು ಕೆಲಸಕ್ಕೆ ಹೋಗ್ಬೇಕಾದನು. ಯಾವುದೇ ತೊಂದರೆ ಬಂದ್ರು ನೀನು ಪರೀಕ್ಷೆಗೆ ಮಾತ್ರ ಅಡ್ಡಿ ಮಾಡ್ಕೋಬೇಡ. ನಿನ್ ಕಾಲ್ ಮೇಲೆ ನೀನು ನಿಂತ್ಕೊಂಡನೆ ಈ ಅಣ್ಣನ್ಗೂ ಆನಂದ. ಓಕೆ, ನೀನ್ ಎಕ್ಸ್ಪೆಕ್ಟ್ ಮಾಡಕ್ಕಿಂತಲೂ ಚೆನ್ನಾಗಿ ಬರ್ತೀನಿ. ಬರ್ಲಾ ಅತ್ಗೆ? ಬಾಯ್. ಬಾಯ್. ಯಾರು? ಇನ್ಸ್ಪೆಕ್ಟರ್. ಯಾಕ್ರೋ? ಬಿಡು, ಬಿಡಿ ನನ್ನ. ಇನ್ಸ್ಪೆಕ್ಟರ್, ನಾನೇನ್ ತಪ್ಪಾಡ್ದೆ? ಇನ್ಸ್ಪೆಕ್ಟರ್, ಬಿಡಿ ನನ್ನ. ಬಿಡು ಇನ್ಸ್ಪೆಕ್ಟರ್. ನನಗೊಂದು ಅರ್ಥ ಹೋಗ್ತಾ ಇಲ್ಲ. ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್, ಯಾರಾದ್ರೂ ಹೆಲ್ಪ್ ಮಾಡಿ. ಅವಿನಾಶ್, ಎಸ್ ಸರ್. ಏನಾಯ್ತು? ಅವಿ, ನೀನ್ ಎಕ್ಸಾಮ್ ಬಂದ್ಮೇಲೆ ನಿಮ್ಮ ಅಣ್ಣನ ಪೊಲೀಸ್ನವರು ಬಲಾತ್ಕಾರವಾಗಿ ಹೇಳ್ಕೊಂಡು ಹೋದ್ರು. ಯಾಕಂತೆ? ಯಾಕೆ ಅಂತ ಗೊತ್ತಿಲ್ಲ. ಅವಿ, ಅವಿ, ಏನಾಯ್ತು? ನೀವೆಲ್ಲ ಯಾಕೆ ಎಕ್ಸಾಮ್ ಬಿಟ್ಟು ಬಂದ್ರಿ? ಅದೆಲ್ಲ ಇರ್ಲಿ, ಏನೋ ವಿಷಯ? ಪೊಲೀಸ್ನವರು ಅಣ್ಣನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನನ್ನ ವಿಷಯ, ನಾನು ನೋಡ್ಕೋತೀನಿ. ನೀವೆಲ್ಲ ಯಾಕೆ ಬರ್ತೀರಾ? ನನ್ನ ಜೊತೆ ಬಂದು ನಿಮ್ಮ ಭವಿಷ್ಯ ಯಾಕೆ ಹಾಳು ಮಾಡ್ಕೋತೀರಾ? ಪ್ಲೀಸ್ ಪ್ಲೀಸ್ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ರ. ನೀನ್ ಹಾಳಾಗಿ ನಾವು ಮಾತ್ರ ಉದ್ಧಾರ ಆಗ್ಬೇಕಾ? ನೋ, ನಾವು ಬರ್ತೀವೋ. ಅದಕ್ಕೆ ನಿಮ್ಮ ಮನೆಗೆ ಹೋಗಿ ನಾವು ಸ್ಟೇಷನ್ಗೆ ಹೋಗಿ ಬರ್ತೀವಿ. ಇನ್ಸ್ಪೆಕ್ಟರ್ ನೋಡ್ಬೇಕಿತ್ತು. ಏನು ಸರ್, ನೀವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್? ಅರೆಸ್ಟ್ ಮಾಡ್ಕೊಂಡು ಬಂದ? ಯಾರನ್ನು? ಯಾವಾಗ? ಇವತ್ತು ಬೆಳಗ್ಗೆ ಸರ್. ಅವ್ರು ನಮ್ಮ ಅಣ್ಣ ಸರ್. ಓಹೋ. ಏ ಫಾರ್ನಾಟು, ಸರ್, ಇವತ್ತು ಯಾರನ್ನಾರು ಅರೆಸ್ಟ್ ಮಾಡ್ಕೊಂಡು ಬಂದ್ವಾ? ಅದೇ ಸರ್, ಫೈಲ್ ನಂಬರ್ 204. ಇದೆಲ್ಲ ಏನಮ್ಮ? ಓಹೋ, ಈ ಕೇಸಾ? ಏನಿವಾಗ? ಅವ್ರನ್ನ ಅರೆಸ್ಟ್ ಮಾಡಿದ್ ಯಾಕೆ ಅಂತ ಹೇಳ್ಬೇಕಾ? ನಿನಗೆ ಹೇಳ್ಬೇಕು ಅಂತ ನಮ್ಗೆ ಯಾವ ಆರ್ಡ್ರು ಬಂದಿಲ್ವಲ್ಲ. ಹಾಗಲ್ಲ ಸರ್, ವಿಷಯ ಏನು ಅಂತ. ನಾಳೆನೋ ನಾಡಿದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿ ಬಂದು ಎಲ್ಲ ವಿಷಯ ತಿಳ್ಕೊಬಹುದು. ಮುಗಿತಾ ನಿನ್ನ ಹರ್ಕತೆ? ಕಳ್ಸ್ಕೊ ಇನ್ನು. ಸರ್, ನಮ್ಮ ಅಣ್ಣ ಜೆಂಟಲ್ಮನ್ ಸರ್. ನೀವು ಅರೆಸ್ಟ್ ಮಾಡಿರೋದು ಕೋರ್ಟು ಕೇಸು ಇದೆಲ್ಲ ನೀವು ಬೇರೆ ಯಾರನ್ನೋ ತಪ್ಪಾಗಿ ತಿಳ್ಕೊಂಡು ಈ ತರ. ಹಾಗೇನಾದ್ರೂ ಆದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಬಿಟ್ಬಿಡ್ತೀವಿ. ಅಲ್ಲ ಸರ್, ನಿಮ್ಗಳು ಯಾವುದೋ ತಪ್ಪಿಂದ ಒಬ್ಬ ಅಮಾಯಕನಿಗೆ ತೊಂದರೆ ಕೊಡೋದು ಸರಿನಾ ಸರ್? ಅದೇ ಪ್ರಶ್ನೆ ಈಗ ನಿನ್ನ ನಾನು ಕೇಳ್ತೀನಿ. ನಮಗೂ ತೊಂದರೆ ಕೊಡದೆ ಗೆಟ್ ಔಟ್. ಸರ್ ಪ್ಲೀಸ್
ಒಂದ್ಸಲ ನಮ್ಮ ಅಣ್ಣ ನೋಡ್ಬಹುದಾ? ಆಗೋಲ್ಲ. ಇನ್ಸ್ಪೆಕ್ಟರ್, ಏನ್ ಎಲ್ಲದಕ್ಕೂ ಆಗಲ್ಲ ಹೇಳಲ್ಲ ಅಂತಿದ್ರಲ್ಲ, ನೀವು ಮಾತಾಡ್ಬೇಕಾದ ರೀತಿ ಇದೆಲ್ಲ. ಹೌದಾ? ನಾನು ಮಾತಾಡೋದೇ ಹೀಗೆ. ಏನಿಗ್ ನಿಂದು? ನಂಗೆ ಗೊತ್ತು ಇನ್ಸ್ಪೆಕ್ಟರ್, ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿದೆ. ರೌಡಿಸಮ್ ಮಾಡ್ತೀರನ್ರ? ರೌಡಿಸಮ್ ಒಳಗ್ ತಳದೆ ಅಂದ್ರೆ ಒಬ್ಬೊಬ್ರು ಮೂಳೆನ ಎಣಸಿಟ್ಬಿಡ್ತೀನಿ ನನ್ನ ಮಕ್ಕಳ. ಏಯ್, ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್. ನಮ್ಮನ್ನೇನಾದ್ರೂ ಟಚ್ ಮಾಡಿದ್ರೆ ಏನಾಗತ್ತೆ ಗೊತ್ತಾ? ಏಯ್, ನಿಮ್ ದಾದಾಗಿರಿ ಇಲ್ಲಿ ನಡೆಯಲ್ರೋ? ಏಯ್, ನಮ್ಮ ಅಣ್ಣಂಗೆ ಏನಾದ್ರು ಮಾಡೋದು? ಏಯ್, ಅವಾಗ ಯಾರಿಗೂ ತೋರಿಸ್ತೀನಿ. ತೋರಿಸ್ತೀನಿ. ಆಹಾ. ತೋಚ್ತಕ್ಕಿಲ್ಲ. ಅಯ್ಯೋ ದೇವ್ರೆ. ಅವಿ, ಏನಾಯ್ತಪ್ಪ ಅವಿ? ಅಣ್ಣ ನೋಡ್ಕೊಂಡ್ ಬಂದೆ ಅದಕ್ಕೆ. ಗಾಬರಿ ಆಗುವಂತದೇನಿಲ್ಲ. ವಿಷಯ ಏನು ಅಂತ ಗೊತ್ತಾಯ್ತಾ? ಅಷ್ಟೊಂದು ದಾರುಣವಾಗಿ ಎಳ್ಕೊಂಡು ಹೋಗುವಂತ ತಪ್ಪು ಅವ್ರೇನ್ ಮಾಡಿದ್ರು? ಆ ಇನ್ಸ್ಪೆಕ್ಟರ್ ಹಾಗೆ ಸುಮ್ಮನೆ ಬಿಡಬಾರ್ದು. ಅವನ್ನ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಣ್ಣನ ಮನೆ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ನೀವು ಸಮಾಧಾನವಾಗಿರಿ. ನಾನು ಹೇಗ್ ಸಮಾಧಾನವಾಗಿರ್ಲಿ? ಅವ್ರೇನಾದ್ರೂ ಪೊಲೀಸು ಕೋರ್ಟು ಅಂತ ಮನಸ್ಸು ಕಚ್ಕೊಂಡು ಎಷ್ಟು ನೋವು ಅನುಭವಿಸ್ತಾರೋ ಏನೋ. ಅದಕ್ಕೆ ಅಣ್ಣ ಅಷ್ಟೊಂದು ವೀಕ್ ಅಲ್ಲ. ನೀವು ಧೈರ್ಯವಾಗಿರಿ. ಮೊನ್ನೆ ಪೇಪರ್ನಲ್ಲಿ ಬಂದಿತ್ತಲ್ಲ, ಪ್ರೆಸ್ ರಿಪೋರ್ಟರ್ ಪ್ರಸನ್ನ ಆಕ್ಸಿಡೆಂಟ್ ನಲ್ಲಿ ಸತ್ತ ಅಂತ. ನೋ ನೋ ಇನ್ಸ್ಪೆಕ್ಟರ್, ಆತ ಸತ್ತದ್ದು ಆಕ್ಸಿಡೆಂಟ್ ಇಂದಲ್ಲ, ಅವನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ದಾರೆ? ನಿಂಗೆ ಹೇಗೆ ಗೊತ್ತು? 4 ದಿನಗಳ ಹಿಂದೆ ನಡು ರಸ್ತೆಯಲ್ಲಿ ನಾನು ಕಣ್ಣಾರ ನೋಡಿದೆ. ನೀನ್ ಯಾಕೆ ಅಲ್ಲಿ ಹೋಗಿದ್ದೆ? ನಾನು ಅಲ್ಲಿ ಹೋಗಿರ್ಲಿಲ್ಲ ಇನ್ಸ್ಪೆಕ್ಟರ್. ರಾತ್ರಿ ಫ್ಯಾಕ್ಟರಿಯಿಂದ ಬರ್ತಾ ಇದ್ದೆ. ಒಬ್ಬ ವ್ಯಕ್ತಿನ ದಾರುಣವಾಗಿ 5-6 ಜನ ರೌಡಿಗಳು ಹೊಡಿತಿದ್ರು. ಅವನು ಪೂರ್ತಿಯಾಗಿ ಕೆಳಗೆ ಬಿದ್ದ ಮೇಲೆ ಅವನ ಮೇಲೆ ಜೀಪೇ ಹತ್ತಿಸ್ಬಿಟ್ರು. ನೀನ್ ಇದನ್ನೆಲ್ಲ ನೋಡಿದ್ಯಾ? ಹಾಗಾದ್ರೆ ಅವರು ಅಂದ್ರೆ ಕೊಲೆ ಮಾಡಿದವರು ಯಾರಿರ್ಬೋದು? ನಂಗೆ ಅನ್ಸುತ್ತೆ ಭವಾನಿ ಗ್ಯಾಂಗ್ನವರೇ ಇರಬೇಕು ಅಂದ್ರೆ ಅವರೇ ಅಂತ ಖಚಿತವಾಗಿ ಗೊತ್ತಿಲ್ವಾ? ಖಚಿತವಾಗಿ ಹೇಳ್ತೇನೆ, ಅವರೇ. ಯಾಕೆ ಅಂದ್ರೆ ಮಾನವೀಯತೆ ಇಲ್ಲದೆ ಒಬ್ಬ ಮನುಷ್ಯನನ್ನ ಕೊಲೆ ಮಾಡೋದು ಬೇರೆ ಯಾರಿಗೂ ಆಗಲ್ಲ. ನಾಳೆ ಇದನ್ನೆಲ್ಲ ಕೋರ್ಟ್ನಲ್ಲಿ ಹೇಳ್ತೇನೋ? ನ್ಯಾಯವಾಗಿ ಹೇಳ್ತೀನಿ. ನ್ಯಾಯವಾದಿ ಇವನು. ನನ್ನ ಹೆಸರು ಸತ್ಯ. ಇನ್ಸ್ಪೆಕ್ಟರ್, ಸತ್ಯವನ್ನು ಹೇಳೋದಕ್ಕೆ ಕೇಳೋದಕ್ಕೆ ನಾನೇ ಕೊಟ್ಟಿರೋದು. ನಡೆದಿರೋ ವಿಷಯನ ಎಲ್ರ ಮುಂದೆ ಹೇಳ್ತೇನೆ. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ. ಪರ್ಪಸ್ ಆಗಿ ಮಾಡಿರೋ ಕೊಲೆ ಅಂತ. ಆ ಕೊಲೆ ಹಿಂದೆ ದೊಡ್ಡ ಗ್ಯಾಂಗ್ ಇದೆ. ಏನಿದ್ಯಾವುದನ್ನು ಹೇಳ್ಬಾರ್ದು, ಹೇಳ್ಕೂಡ್ದು. ಯಾಕೆ ಇನ್ಸ್ಪೆಕ್ಟರ್, ನೀವು ಯಾಕೆ ಕಾನೂನಿಗೆ ದ್ರೋಹ ಮಾಡ್ತಿದ್ದೀರಾ? ನಿನ್ನ ಹತ್ರ ಇದಕ್ಕೆಲ್ಲ ಏನಿದೆ ಸಾಕ್ಷಿ? ಯು ಬಾಸ್ಟರ್ಡ್, ಏನಾಯ್ತು ಸಾಕ್ಷಿ? ನಾನೇ ಸಾಕ್ಷಿ. ನನ್ನೆರಡು ಕಣ್ಣುಗಳೇ ಸಾಕ್ಷಿ. ಅಷ್ಟೇ ತಾನೇ? ಕಣ್ಣು ಯಾವತ್ತು ಸಾಕ್ಷಿ ಆಗೋದಿಲ್ಲ. ಯಾಕೆಂದ್ರೆ ಕಣ್ಣುಗಳನ್ನ ಕುರುಡು ಮಾಡೋದು ತುಂಬಾ ಸುಲಭ. ಸರಿ ಬಿಡು, ಮಿಕ್ಕ ವಿಷಯನ ನಾನು ನೋಡ್ಬೋದು. ಅವನು ಯಾರೋ ಸತ್ತೋಗಿರೋ ಪ್ರೆಸ್ ರಿಪೋರ್ಟರ್ ಬಗ್ಗೆ ಮತ್ತೇನಾದ್ರೂ ಬರೆದ್ರೆ ನಿಮ್ ಪ್ರಶ್ನೆ ಸುಟ್ಟಾಕ್ಬಿಡ್ತೀನಿ. ಉಷಾ, ಬರೋ. ಬಂದ್ರೋ. ಡ್ಯಾಡಿ, ಡ್ಯಾಡಿ, ಏನಿದೆಲ್ಲ?
ಎಲ್ಲ ನಿನ್ನ ಲೇಖನದ ಪ್ರಭಾವನಮ್ಮ. ಅಂದ್ರೆ ನನ್ನ ಊಹೆ ನಿಜ ಆಯ್ತು. ಇದ್ರ ಹಿಂದೆ ದೊಡ್ಡ ವಿಷಯನೇ ಇದೆ. ಅವಿನಾಶ್ ಅಣ್ಣ ಕಾಣದೇ ಇರೋದಕ್ಕೂ ಪ್ರೆಸ್ ರಿಪೋರ್ಟರ್ ಪ್ರಸನ್ನ ಸತ್ತಿರೋದಕ್ಕೂ ದೊಡ್ಡ ಹಿನ್ನೆಲೆನೇ ಇದೆ. ಅಂದಾಗೆ ಡ್ಯಾಡಿ, ಈ ಪ್ರೆಸ್ ರಿಪೋರ್ಟರ್ ಬಗ್ಗೆ ಬೇರೆ ಯಾವ ಪತ್ರಿಕೆಗಳು ಬರೀಲೇ ಇಲ್ವಾ? ಅದು ಆಕ್ಸಿಡೆಂಟ್ ಅಂತ ಪ್ರೂವ್ ಆಗೋಯ್ತಲ್ಲಮ್ಮ. ಪೊಲೀಸ್ನವರು, ಡಾಕ್ಟ್ರು ಅದೇ ರಿಪೋರ್ಟ್ ಕೊಟ್ಟಿದ್ದಾರೆ. ಇದ್ರ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ ಡ್ಯಾಡಿ. ಅದನ್ ಕೆದಕಿದ್ರೆ ಬೇಕಾದಷ್ಟು ವಿಷಯಗಳು, ಭಯಂಕರ ಸುದ್ದಿಗಳು ಹೊರಬರುತ್ತೆ. ನಾನು ಕೇಳಿದ್ರೆ ಮುಗಿದೋಗಿರೋ ವಿಷಯನ ಮುಚ್ಚಿಬಿಡೋದೇ ವಾಸಿನಮ್ಮ. ಆದ್ರೆ ಅವಿನಾಶ್ ಅಣ್ಣ ಏನಾದ್ರು ಅಂತ ಹೇಗ್ ಗೊತ್ತಾಗುತ್ತೆ? ದಿನ ನೊಂದು ಬೈತಾ ಇರೋ ಆ ಫ್ಯಾಮಿಲಿಗೆ ಸಮಾಧಾನ ಹೇಗ್ ಸಿಗುತ್ತೆ ಡ್ಯಾಡಿ? ಅದಕ್ಕೆ ಅಂತ ಪೊಲೀಸು, ಕೋರ್ಟು, ಕಾನೂನು ಇದೆಯಮ್ಮ. ಪ್ರಸನ್ನನ ಸಾವುಗೂ ಅವಿನಾಶನ ಅಣ್ಣ ಕಾಣದೇ ಇರೋದಕ್ಕೂ ವಿನಾಕಾರಣ ಸಂಬಂಧ ಕಲ್ಪಿಸಬಾರ್ದಮ್ಮ. ಇದೆ ಡ್ಯಾಡಿ, ಸಂಬಂಧ ಇದೆ. ಇದನ್ನ ನಾನ್ ಸುಮ್ನೆ ಬಿಡಲ್ಲ. ಬೈಲ್ಗೆ ಹೇಳ್ದೆ ಹೇಳಿತೀನಿ. ಬೆಸ್ಟ್ ಆಫ್ ಲಕ್ ಮೈ ಚೈಲ್ಡ್. ಬರೀತಿಯೇನೆ ನಮ್ಮ ಬಗ್ಗೆ ಪೇಪರಲ್ಲಿ ಬರೀತಿಯೇನೆ? ಸಮಾಧಾನ ಮಾಡು. ಪಾಪು, 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 ಏನು? ಪಾಪು, ಮೈ ತುಂಬಾ ಸುಟ್ಟಿದ್ಯಲ್ಲ ಪಾಪು. ಪಾಪು, ಹೇಳಮ್ಮ ಬಾ. ಮಗು ತುಂಬಾ ಹುಷಾರಿಲ್ಲ, ಡಾಕ್ಟರ್ ತೋರಿಸ್ಬೇಕಾಗಿತ್ತು. ಡಾಕ್ಟರ್ ಬಿಸಿ ಇದ್ದಾರೆ, ಕುಂತ್ಕೊಳ್ಳಿ.
ನೀವಿಲ್ಲಿ, ಅದು ಹುಟ್ಟಿನ ಎತ್ಕೊಂಡು ಈ ಮಳೆಯಲ್ಲಿ. ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ. ಆಸ್ಪತ್ರೆ ನಿಮ್ಮನ್ನ ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟಲಿಂದ ಕರ್ಕೊಂಡು ಹೋಗ್ತಿದ್ದ. ಅವ್ರು ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ನನಗೆ ಭಯ ಆಗ್ತಾ ಇದೆ ಅವಿ. ಅಂದ್ರೆ ಅವನು ಅಣ್ಣನ ಬಿಡುಗಡೆ ಮಾಡಿಲ್ಲ, ನನ್ನ ಹತ್ರ ನಾಡ್ಕಾಡಿದ್ದಾನೆ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನಮ್ಮ ಅಣ್ಣ ಎಲ್ಲಿ? ಯಾವ ನಮ್ಮ ಅಣ್ಣ ಎಲ್ಲಿ ಬಚ್ಚಿಟ್ಟಿದ್ದ ಹೇಳಲ್ಲ? ಅವನ್ನಾಗ್ಲೇ ರಿಲೀಸ್ ಮಾಡಾಯ್ತಲ್ಲ. ಹೇಳು, ನಮ್ಮ ಅಣ್ಣ ಎಲ್ಲಿ? ರೋಡಲ್ಲಿ ಹುಡುಕೊಂಡೋಗ. ಏಯ್, ನಿಜ ಬೊಗಳಲೇ, ಹೇಳಲೇ. ನಮ್ಮಣ್ಣ ಎಲ್ಲಿ? ಹೇಗೋ ನಿಮ್ಮ ಅಣ್ಣನ ವಿಷಯ ಹೇಗೋ ಗೊತ್ತಾಗುತ್ತೆ? ನಿನ್ಗೆ ಎಷ್ಟು ಸರಿ ಹೇಳಿದ್ರು ಅರ್ಥ ಆಗಲ್ಲ. ನೀನೇ ಈಗ ಆಡಿದ್ರೆ ಹೇಗೋ? ನಡಿಯೋ ನಡಿಯೋ. ಒಂದ್ಸರಿ ನೋಡಮ್ಮ ಪಾಪು, ನಾನ್ ನೋಡೆ ಪಾಪು. ಅತ್ತಿಗೆ? ಅವಿ. ಅಯ್ಯೋ, ಅದಕ್ಕೆ ಇಂಥ ಚಳಿಲಿ ಪುಟ್ಟಿನ ಯಾಕೆ ಇಲ್ಲಿ ಮಲ್ಸ್ಕೊಂಡಿದ್ದೀರಾ ನೀವು? ಇನ್ಮೇಲೆ ಅವಳಿಗೆ ಚಳಿ ಗಾಳಿ ಎಲ್ಲ ಒಂದೇಪ್ಪ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಕಣ್ಣು. ಆ ಇನ್ಸ್ಪೆಕ್ಟರ್ ತುಂಬಾ ಕೆಲಾಡಿದ್ದಾನೆ ಸರ್. ನನ್ಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿಸಿ, ನನ್ನ ಮನೆನೇ ನನಗೆ ಜೈಲಾಗ್ಬಿಟ್ಟಿದೆ, ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಫ್ಯಾಕ್ಟ್ರಿಲೇ ಯಾವ್ದಾದ್ರು ಒಂದು ಕೆಲಸ ಕೊಡಿಸಿ ಅಂತ ಕೇಳ್ದ. ಅದಕ್ಕೆ ಸತ್ಯನ ವಿಷಯಕ್ಕೆ ಈಗಾಗಲೇ ನಮ್ಮ ಫ್ಯಾಕ್ಟ್ರಿಲಿ ದೊಡ್ಡ ಸ್ಟ್ರೈಕೇ ನಡೀತಾ ಇದೆಯಪ್ಪ. ಇನ್ನು ನಾನು ನಿನಗೆ ಕೆಲಸ ಕೊಡಿಸ್ಬಿಟ್ರೆ ದೊಡ್ಡ ಇಶ್ಯೂನೇ ಆಗ್ಬಿಡುತ್ತೆ. ಸ್ವಲ್ಪ ಜೀವ ಬಿಗಿ ಹಿಡ್ಕೋ. ಈ ಎಂಕ್ವೈರಿ ಆಗೋವರೆಗೂ ಈ ವಿಚಾರಣೆ ನಡಿಬಾರ್ದು. ನನ್ನನ್ನು ಅಪರಾಧಿಯನ್ನಾಗಿ ಮಾಡಿ ಕಾನೂನು ರೀತಿಯಲ್ಲಿ ಮುಗಿಸ್ಬೇಕು ಅಂತಿದ್ದೀರಾ? ನೋಡಿ ಮಿಸ್ಟರ್ ಮೋಹನ್ ರಾಮ್, ನಿಮ್ ಹೋಮ್ ಮಿನಿಸ್ಟರ್ಗೆ ಹೇಳಿ ನನ್ನ ಫೈಲು ಓಪನ್ ಆಗಬಾರ್ದು. ಕೋರ್ಟಲ್ಲಿ ನನ್ನ ಬಗ್ಗೆ ವಿಚಾರಣೆ ನಡಿಬಾರ್ದು. ಹಾಗೇನಾದ್ರೂ ನಡೆದು ನಾನು ಅಪರಾಧಿ ಅಂತಾದ್ರೆ ಎಲ್ಲ ವಿಚಾರಗಳನ್ನು ಪಬ್ಲಿಕ್ ಮಾಡಿ ನಿಮ್ಮಿಬ್ರು ಕೈಗೂ ಕೋಳ ತೊಡಿಸ್ತೀನಿ. ಮೈಂಡ್ ಇಟ್. ಅವನ ಮಾತಿನ ದೃಢತೆ ನೋಡಿದ್ರೆ ಯಾಕೋ ಅವನೇ ನಮಗ್ ಬತ್ತಿ ಇಡಂಗ್ ಕಾಣಿಸುತ್ತೆ. ಬತ್ತಿ ಇಡಲಿ, ಆದ್ರೆ ಅದಕ್ಕೆ ಬೆಂಕಿ ತಾಗಿಸೋವರೆಗೂ ಬಿಡಬಾರ್ದು. ನಮ್ಮ ಬಗ್ಗೆ ನಿಜ ಗೊತ್ತಿರೋದು ಅವನೊಬ್ಬನಿಗೇನೆ. ಆ ಒಂದು ನಿಜ ನಮ್ಮ ಲೈಫ್ಗಳನ್ನೇ ಹೆದರ್ಸಬಾರ್ದು ಮಿಸ್ಟರ್ ಮೋಹನ್ ರಾಮ್. ಹೌದು ಸರ್, ಅವನ್ ಸಸ್ಪೆಂಡ್ ಆಗದೆ ಇದ್ದಿದ್ರೆ ಅವನ್ನ ಹಗುರವಾಗಿ ತಗೋಬೋದಾಗಿತ್ತು. ಆದ್ರೆ ಈಗ ಅವನು ದಿಕ್ಕು ದೆಸೆ ಇಲ್ದಲೇ ಇರೋನು. ನನ್ನನ್ನ ಈ ರೀತಿ ಉಪಯೋಗಿಸ್ಕೊಂಡ್ರು ಅಂತ ಅವನು ಒಂದು ನಿಜ ಹೇಳ್ಬಿಟ್ರೆ ಆ ಕಡೆಯಿಂದ ನೀವು, ಈ ಕಡೆಯಿಂದ ನಾನು ಕಂಬಿ ಎಣಿಸ್ಬೇಕಾಗತ್ತೆ. ಆದ್ರೆ ನಾನು ಕಂಬಿ ಎಣಿಸಿದ್ರೆ ಅದು ಪಾರ್ಟಿಗೆ ಅವಮಾನ. ಅವನ್ ನಿಜ ಹೇಳ್ಬಾರ್ದು. ಆ ಇನ್ಸ್ಪೆಕ್ಟರ್ ಎಳೆ ಮಗುನ ನೀನ್ ಹೇಳ್ಬೇಡ ಅಂತ ನಾವ್ ಎದುರಿಸೋಕೆ. ನಿಜ ಹೇಳೋದು ಬಾಯಿಂದ ತಾನೆ, ಆ ಬಾಯಿನೇ ಮುಚ್ಚಿಬಿಟ್ರೆ ನೋಡ್ರೋ ಬೇಗ ಅಟ್ಯಾಕ್ ಹಿಮ್. ಮುಗಿಸ್ರೋ ಅವನ್ನ, ಮುಗಿಸ್ರೋ. ಅವಿನಾಶಿಗೆ ನಿಜ ತಿಳಿಸ್ಬೇಕು. ಏನಾದ್ರು ಮಾಡೋದು? ಅವಿನಾಶ್,
ನನ್ನೇನು ಮಾಡಬೇಡ. ಅವ್ರು ನನ್ನ ಮುಗ್ಸಕ್ ಮುಂಚೆ ನಾನು ನಿನ್ಗೊಂದು ಒಂದ್ ನಿಜ ಹೇಳಕ್ ಬಂದಿದ್ದೀನಿ. ಪ್ರೆಸ್ ರಿಪೋರ್ಟರ್ ಪ್ರಸನ್ನ ಸತ್ತಿದ್ದು ಆಕ್ಸಿಡೆಂಟ್ ಇಂದಲ್ಲ. ಮತ್ತಿನ್ನೇನು? ಅದು ಕೊಲೆ. ಅದಕ್ಕೆ ಸಾಕ್ಷಿ ನಿಮ್ಮಣ್ಣ. ಸಾಕ್ಷಿ? ಅದಕ್ಕೆ ಅವ್ರನ್ನ ಈ ಸ್ಥಿತಿಗೆ ತಂದ್ರು. ಅವ್ರ ಹತ್ರ ಏನೋ ಒಂದು ಮುಖ್ಯವಾದ ಸಾಕ್ಷಿ ಇದೆ. ಅದು ಫಿಲಂ ನೆಗೆಟಿವ್. ಏನ್ ನೆಗೆಟಿವ್? ಏನ್ ನೆಗೆಟಿವ್ ಹೇಳು. ನಡೀರ. ಏನಿದೆಲ್ಲ? ನನ್ ಗಂಡನ ಕೊಂದವನು ಇವನೇ ಅವಿನಾಶ್. ಅಣ್ಣ ಅಣ್ಣ ಇಲ್ಲ ಇಲ್ಲ. ಹೌದು, ನಿಮ್ಮ ಅಣ್ಣನ ಕೊಂದವನು ಇವನೇ. ಈ ಚಂಡಾಲನೇ. ಅದಕ್ಕೆ ಅವನ್ನ ಮುಗಿಸ್ಬಿಟ್ಟೆ. ಆದ್ರೆ ಅಣ್ಣನ ಬಗ್ಗೆ ಏನೋ ಹೇಳ್ಬೇಕು, ಸುಳ್ಳು ಕೊಡ್ಬೇಕು ಅಂತ ಬಂದಿದ್ನಲ್ಲ, ಯಾಕೆ ಕೊಂದ್ಬಿಟ್ರಿ? ಇಲ್ಲ ಅವಿನಾಶ್, ಅದೆಲ್ಲ ನಾಟಕ. ನಿನ್ನೆ ನಮ್ಮ ಮನೆಗೆ ಹೋಮ್ ಮಿನಿಸ್ಟರ್ ಬಂದಿದ್ರು. ಇನ್ನೂ ನಿನ್ ಗಂಡ ಬದುಕಿದಾನೆ ಅಂತ ಯಾಕೆ ಅನ್ಕೋತೀಯಮ್ಮ? ಆ ಇನ್ಸ್ಪೆಕ್ಟರ್ ನಿನ್ನ ಗಂಡನ್ನ ಕೊಂದು ಬಿಟ್ಟಿದ್ದ. ನಿನ್ನು ಅವಿನಾಶನ್ನು ಕೊಲೆ ಮಾಡೋ ಪ್ಲಾನ್ ನಲ್ಲಿದ್ದಾನೆ. ತಗೋ ಈ ಪಿಸ್ತೂಲು, ನಿನ್ ಸೇಫ್ಟಿಗಾಗಿಟ್ಕೊ. ನೀನ್ ಧೈರ್ಯವಾಗಿ ಏನ್ ಬೇಕಾದ್ರೂ ಮಾಡು. ನಿನ್ ಹಿಂದೆ ನಾನಿರ್ತೀನಿ. ನೋ, ನಾನಿದೆ ನಂಬಲ್ಲ. ಇದ್ರಲ್ಲಿ ಏನೋ ಕೈವಾಡ ಇದೆ. ಅದಕ್ಕೆ ಆ ಹೋಮ್ ಮಿನಿಸ್ಟರ್ ಏನೋ ಆಟ ಆಡ್ತಿದ್ದಾನೆ. ಹಲೋ, ಪೊಲೀಸ್ ಸ್ಟೇಷನ್. ಅಣ್ಣನೇ ಆ ಕೊಲೆಗೆ ಸಾಕ್ಷಿ ಎಂದ, ಫಿಲಿಂ ನೆಗೆಟಿವ್ ಅಂದ. ಅಷ್ಟರಲ್ಲಿ ನೀವು ಪೊಲೀಸ್ ಪೊಲೀಸ್ನವ್ರು ಬರ್ತಿದ್ದಾರೆ. ನಿಮ್ಮ ಅಣ್ಣನ ನಾಶ ಮಾಡಿದವ್ರನ್ನ ನೀನ್ ಸರ್ವನಾಶ ಮಾಡಿ ಹೋಗು. ಮೊದಲಿನಿಂದ ಹೋಗು. ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಲ್ಲ. ಕೊಲೆ ಮಾಡಿದವಳು ನಾ ಶಿಕ್ಷೆ ಅನುಭವಿಸ್ಬೇಕು. ನಾನು ಹೋಗಲ್ಲ. ನನ್ನ ಮೇಲೆ ಆಣೆ. ಮೊದಲಿನಿಂದ ತಪ್ಪಿಸ್ಕೊ ಹೋಗು. ಹೋಗು. ನಡೆಯೋ. ನೀನಿಲ್ಲೇ ಇರು. ಏನ್ ಮಾಡುದು? ಹಿಂದೆಂದು ಹೋಗೋಣ ಬಾ. ಬೇಗ ಜಲ್ದಿ ಹುಡುಕ್ರು. ಹೆಂಗ್ ಸಿಗ್ತಾ? ಇಲ್ಲ ನಿನ್ಗೆ ಎಲ್ಲೋ ಸಾಧ್ಯ? ಅದು ಇಲ್ಲೇ ಇರ್ಬೇಕು. ಅವತ್ತು ಅಣ್ಣ ಬಂದಿದ್ದು ಫ್ಯಾಕ್ಟ್ರಿಯಿಂದ. ಯೂನಿಫಾರ್ಮ್ ಆ ಇನ್ಸ್ಪೆಕ್ಟರ್ ಹೇಳಿರೋ ಫಿಲ್ಮ್ ನೆಗೆಟಿವ್ ಇದೆ. ಇದನ್ನ ಡೆವಲಪ್ ಮಾಡಿದ್ರೆ ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ಕಲ್ತಕೋ.
ಪೊಲೀಸ್ ಬೇಕಾಗಿರೋ ಭವಾನಿ ಕಣೋ. ಹೋಮ್ ಮಿನಿಸ್ಟರ್ ಆಶ್ರಯದಲ್ಲಿದ್ದಾನೆ. ಅದಕ್ಕೆ ಪೊಲೀಸ್ ಎಷ್ಟೇ ಹುಡುಕಲು ಸಿಗ್ತಾ ಇಲ್ಲ. ಬಹುಶಃ ಪ್ರೆಸ್ ರಿಪೋರ್ಟರ್ ಈ ಫೋಟೋ ತೆಗೆಯುವಾಗಲೇ ಕೊಲೆ ಆಗಿರ್ಬೇಕು. ತನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಆ ಪ್ರಸನ್ನ ಕೊಲೆ ಮಾಡಿದ್ದಾನೆ ಈ ಹೋಮ್ ಮಿನಿಸ್ಟರ್. ನಮ್ಮ ಅಣ್ಣನ ಅರೆಸ್ಟ್ಗೆ, ನಮ್ಮ ಅಣ್ಣನ ಸಾವುಗೆ, ಪುಟ್ಟಿ ಸಾವುಗೆ, ನಮ್ಮ ಅತ್ತಿಗೆ ಕೆಲ ಕೊಲೆ ಮಾಡಿಸಿದಕ್ಕೆ ಇವನೇ ಕಾರಣ. ಇವನ ಉಳಿಸಲ್ಲ. ನನ್ನ ಮಕ್ಕಳ, ನೀವಿಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ನೀವಾಗೆ ಬಂದು ಸರೆಂಡರ್ ಆದ್ರೆ ನಿಮಗೆ ಒಳ್ಳೇದು. ನಾನು 10 ಎಣ್ಸೋದ್ರೊಳಗಡೆ ನೀವು ಹೊರಗೆ ಬರಲಿಲ್ಲ, ನಾವೇ ಒಳಗೆ ಬರಬೇಕಾಗತ್ತೆ. 1 2 3 4 5 6 7. ಓ, ನೀನ್ ಇದಕ್ಕೂ ಇಳಿದು ಬಿಟ್ಯಾ? ಇನ್ಸ್ಪೆಕ್ಟರ್, ನಾವು ಕಳ್ತನ ಮಾಡಕ್ ಬರ್ಲಿಲ್ಲ. ಇಲ್ಲ, ದೋಚ್ಕೊಂಡು ಹೋಗಿ ಬಂದಿದೀಯಾ? ನಮ್ಮ ಮಾತು ಇದಕ್ಕೆ ಬನ್ನಿ. ಇದು ಒಂಥರ ಕಳ್ತನಾನೆ. ಅರೆಸ್ಟ್ ಮಾಡ್ರ. ಇನ್ಸ್ಪೆಕ್ಟರ್, ನಮ್ಮ ಈಗ ಕೈಡಲ್ಲಿ ತಗೋ. ಇದು ಯಾಕೆ ಸರ್? ಹೋಗಿ ಮಜಾ ಮಾಡು. ಇದನ್ನ ಇಟ್ಕೊಂಡು ಆ ಹೋಮ್ ಮಿನಿಸ್ಟರ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಇನ್ಸ್ಪೆಕ್ಟ್ರೆ, ಎಷ್ಟೋ ಧೈರ್ಯ ನಿನಗೆ? ನನ್ನನ್ನ ಬೆರಳಿಂದ ಕರಿತೀಯನೋ? ನಿಮ್ ಲಾಭಕ್ಕೆ ಕರೆದಿದ್ದು. ಏನದು ಲಾಭ? ಬರೀ ಫೋಟೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಕ್ ಆಗಲ್ಲ ಇನ್ಸ್ಪೆಕ್ಟರ್. ಅದ್ರ ನೆಗೆಟಿವ್ಸು ಬೇಕು. ಹೌದಲ್ವಾ? ಅದೆಲ್ಲಿದೆ ಬಗಳು? ನನ್ನನ್ನು ಕರ್ಕೊಂಡು ಹೋಗು, ತೋರಿಸ್ತೀನಿ. ಬಂದಿದ್ದ ದುಡ್ಡಲ್ಲಿ ಬೈಟು. ಅದೆಲ್ಲಿದೆ ಅಂತ ತೋರಿಸ. ಆ ನೆಗೆಟಿವ್ಸ್ ನಮ್ ಕೈಗೆ ಬರಬೇಕು. ಆದ್ರೆ ಅವರೆಲ್ಲಿದಾರೋ? ಎಲ್ಲೇ ಇರ್ಲಿ, ಊರೆಲ್ಲ ಹುಡುಕ್ಸಿ, ಎಲ್ಲಾ ಕಡೆ ಪೊಲೀಸ್ ಹಾಕ್ಸಿ, ಅವನ್ನ ಏನಾದ್ರೂ ಮಾಡಿ ಗುರುತಿಲ್ದಾಗ ಮುಗಿಸಿಬಿಡಿ. ಆದ್ರೆ ನನಗೆ ನೆಗೆಟಿವ್ಸ್ ಬೇಕು. ನೆಗೆಟಿವ್ಸ್. ಈ ಫೋಟೋಲಿರೋ ನಾವೇ ಕಂಡ್ರು. ಹಾ, ಇಲ್ಲೇ ರೀ, ಬಂದೆ. ಭವಾನಿಯಲ್ಲಿ ಗೊತ್ತಿಲ್ಲ. ಭವಾನಿಗೂ ಹೋಮ್ ಮಿನಿಸ್ಟರ್ಗೂ ಏನ್ ಸಂಬಂಧ? ಗೊತ್ತಿಲ್ಲ. ಭವಾನಿಯಲ್ಲಿ ಎಲ್ಲಿ? ನಮಸ್ಕಾರಮ್ಮ. ನಮಸ್ಕಾರ. ಏನ್ ಬೇಕಿತ್ತು? ನಾನು ಪ್ರೆಸ್ ರಿಪೋರ್ಟರ್ ಅಲ್ಲ, ನಿನ್ನ ನೋಡಕ್ ಬಂದೆ. ನಾಳೆ ಹೋಮ್ ಮಿನಿಸ್ಟರ್ ಬಗ್ಗೆ ಕೋರ್ಟಲ್ಲಿ ಏನಾದರೂ ಹೇಳಿದ್ರೆ ಅವಿನಾಶನ್ನ ಮುಗಿಸ್ಬಿಡ್ತೀವಿ. ಬರ್ಲಾ ಅಮ್ಮ? ನಾಳೆ ಕೋರ್ಟ್ನಲ್ಲಿ ಪಾರ್ವತಿ ವಿಚಾರಣೆ ಇದೆ. ಹೇಗಾದ್ರೂ ಪ್ಲಾನ್ ಮಾಡು. ನಾಳೆ ಅವರು ಕೋರ್ಟ್ಗೆ ನೆಗೆಟಿವ್ಸ್ ತಗೊಂಡು ಬಂದೇ ಬರ್ತಾರೆ. ಅವರು ಬರಬಾರ್ದು. ಏನೇ ಆದ್ರೂ ಒಬ್ಬ ಮಗನು
ತಮ್ಮ ಕೊಲೆ ಮಾಡಿರೋದು ಬೇರೊಬ್ಬಳಿಂದ ಪ್ರೇರೇಪಿತಳಾಗಿ ಮತ್ತು ತನ್ನ ಆತ್ಮರಕ್ಷಣೆಗೋಸ್ಕರ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಸಾಕ್ಷ್ಯಾಧಾರಗಳಿವೆಯೇ? ಈಗ ಅತಿ ಮುಖ್ಯವಾದ ಸಾಕ್ಷಿಯೊಂದು ಸದ್ಯದಲ್ಲೇ ಬರಲಿದೆ. ಅಬ್ಜೆಕ್ಷನ್ ಯುವರ್ ಆನರ್. ಸಾಕ್ಷಿಗಳು ಬರ್ತವೆ ಅಂತ ಕಾಯೋದಿಕ್ಕೆ ಇದೇನು ರೈಲ್ವೆ ಸ್ಟೇಷನ್ ಅಲ್ಲ, ಬಸ್ ಸ್ಟೇಷನ್ ಅಲ್ಲ, ಇದು ಕೋರ್ಟು. ಸಾಕ್ಷಿಗಳ ಸಮೇತ ಬರಬೇಕು, ಬೇಕಂದಾಗ ಪ್ರೊಡ್ಯೂಸ್ ಮಾಡೋದಕ್ಕೆ ತಯಾರಿರ್ಬೇಕು. ಈ ನೆಗೆಟಿವ್ಸ್ ಫೋಟೋಸು ಆದಷ್ಟು ಬೇಗ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಅದಕ್ಕೆ ಬಿಡುಗಡೆ ಮಾಡಿಸ್ಬೋದು. ಟೈಮ್ ಆಗ್ತಿದೆ, ಕಮಾನ್ ಫಾಸ್ಟ್. ಯಾಕೆ ನಂಗೋಸ್ಕರ ಯಾಕೆ ಈ ತರ ಮಾಡ್ತೀನಿ? ಸಾಕ್ಷಿ ಈ ಫೋಟೋಗಳ ನೆಗೆಟಿವ್ಸ್ ಎಲ್ಲಿ? ಎಲ್ಲೋತು? ನೋ ರಾಕೇಶ್, ಆಕಾಶ್, ಬಾಬು, ನೆಗೆಟಿವ್ ನೆಗೆಟಿವ್ ಅಲ್ರ. ಆರೋಪಿ ಪಾರ್ವತಿಯು ನಿರಪರಾಧಿ ಎನ್ನುವುದಕ್ಕೆ ಯಾವ ರೀತಿಯಿಂದ ಬಲವಾದ ಸಾಕ್ಷಿಗಳೂ ಇಲ್ಲ. ಬರೀ ಫೋಟೋಗಳಿಂದಲೇ ನಾವು ಇಷ್ಟು ಖಚಿತವಾಗಿ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ. ಯಾಕೆಂದರೆ ತಮಗೆ ಯಾವ ರೀತಿ ಬೇಕಾದರೂ ನೆಗೆಟಿವ್ಸ್ಗಳಿಂದ ಪ್ರಿಂಟ್ ಮಾಡಬಹುದಾದ ಸೌಲಭ್ಯಗಳು ಇರೋದ್ರಿಂದಲೂ, ಜೊತೆಗೆ ಸಂಬಂಧಪಟ್ಟ ನೆಗೆಟಿವ್ಸ್ ಸರಿಯಾದ ಸಮಯಕ್ಕೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗದೇ ಇರೋದ್ರಿಂದಲೂ, ಆರೋಪಿಯು ಬೇರೆಯವರಿಂದ ಪ್ರಚೋದಿತಲಾಗಿ ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ದಾಳೆ ಎನ್ನುವುದಕ್ಕೆ ಸರಿಯಾದ ಸಾಕ್ಷಿಗಳು ಇಲ್ಲದೇ ಇರುವುದರಿಂದಲೂ, ಆರೋಪಿ ಪಾರ್ವತಿಯು ತಾನೇ ಉದ್ದೇಶಪೂರ್ವಕವಾಗಿ ಈ ಕೊಲೆಯನ್ನು ಮಾಡಿದ್ದಾಳೆ ಎಂದು ಭಾವಿಸಿ ಅಪರಾಧಿ ಪಾರ್ವತಿಗೆ IPC ಸೆಕ್ಷನ್ 302 ಪ್ರಕಾರ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ.
ನಂಗೇನು ಗೊತ್ತಿಲ್ಲ. ಮರ್ಯಾದೆಗೆ ಜೈಲಲ್ಲಿ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಇವತ್ ನಮ್ಮ ಅತ್ತಿಗೆ ಗಲ್ಗೇರಿಸೋ ದಿವಸ ಅವ್ರಿಗೇನು ಆಗ್ಬಾರ್ದು. ಇಲ್ಲಾಂದ್ರೆ ಒಂದೇ ಸರ್ತಿ ನಿಜ ಹೇಳ್ತೀನಿ, ನಿನ್ ತಮ್ಮಯ್ಯ. ಮಾಡ್ಬೇಡ, ಬಿಟ್ಬಿಡು. ಹೇಳ್ತೀನಿ, ನಿಜ ಹೇಳ್ತೀನಪ್ಪ, ನನ್ ಬಿಟ್ಬಿಡು. ಸೆಂಟ್ರಲ್ ಜೈಲ್ ನಡಿ. ನಿಜ ಹೇಳು, ಬೇಗ ಹೇಳು. ಈಕೆ ಗಲ್ ಶಿಕ್ಷೆ ನಿಲ್ಲಿಸಿ. ಏನಾದ್ರೂ ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಸಾಕ್ಷಿ ಏನೂ ಇಲ್ಲ, ನಾನು ಅಪರಾಧಿನೂ ಅಲ್ಲ. ಇವನ್ ನನ್ ಕೊಂದ್ಬಿಡ್ತಾನೆ. ಸುಳ್ಳು ಸುಳ್ಳು. ಚಾಕು ತಿಳಿಸಿ, ಮೊದಲು ಇವನ್ನ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ಎಸ್ ಸರ್, ತಗೊಳ್ಳಿ ಈ ಆರ್ಡರ್ನ ಜೈಲರಿಗೆ ಕೊಡಿ. ಕಮಾನ್ ಕ್ವಿಕ್. ಓಕೆ ಸರ್. ಜೈಲರ್, ಡೂ ಯುವರ್ ಡ್ಯೂಟಿ. ಎಸ್ ಸರ್. Remove it. ಸೂಪರಿಂಟೆಂಡೆಂಟ್ ಅವರೇ, ಅಪರಾಧಿ ಪ್ರೇರೇಪಿತಳಾಗಿ ಅಪರಾಧ ಮಾಡಿದಾಳೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಈಕೆ ವಿಚಾರಣೆ ಇನ್ನೂ ನಡೆಸಬೇಕಾಗಿದೆ. ನಮಗೆ ಈ ಮಿನಿಸ್ಟರ್ ಮೇಲೆ ಅನುಮಾನ ಬಂದಿರೋದ್ರಿಂದ ಇವ್ರನ್ನ ನಿಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಿ. ಆಫೀಸರ್, ಫಾಲೋ ದ ಆರ್ಡರ್. ಎಸ್ ಸರ್. ಬನ್ನಿ ಬನ್ನಿ. ಹತ್ಗೆ